ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ವಾಹಿನಿಯ ಸಂಪಾದಕರಾಗಿ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾವು ನಿಮ್ಮೊಂದಿಗೆ ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ ಅಂತ ಹೇಳ್ತಾ, ಹುಕ್ಕೇರಿ ತಾಲೂಕಿನ ಸಿರ್ಗಾಂವ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನಡೆದು ಹೋಗಿದೆ. ಅದು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. 11 ಅಭ್ಯರ್ಥಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಸಂಸ್ಥೆಯನ್ನ ಉಳಿಸಿ ಬೆಳೆಸುವಂತಹ ಒಂದು ಕಾರ್ಯಕ್ಕೆ ಸಿರ್ಗಾಂವ್ ಗ್ರಾಮದ ಹಾಗೂ ಅದರ ಹಿಂದೆ ಇರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಕೆಲಸ ಆಗಿ ಹೋಗಿದೆ ಅಂತಕ್ಕಂಥ ವಿಷಯವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ವೀಕ್ಷಕರೇ ನಮಸ್ಕಾರ. ಕಳೆದ 2 ಹಾಗೂ 4 ದಿನಗಳಿಂದ ಒಂದು ಸಿರ್ಗಾಂವ್ ಗ್ರಾಮದಲ್ಲಿ, ಹುಕ್ಕೇರಿ ತಾಲೂಕಿನ ಸಿರ್ಗಾಂವ್ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯು ಭಾರಿ ಕುತೂಹಲವನ್ನ ಮೂಡಿಸಿತ್ತು. ಆದರೆ ಇವತ್ತು ಆ ಚುನಾವಣೆಯು ಸಂಪೂರ್ಣ ಎಲ್ಲ ಅಭ್ಯರ್ಥಿಗಳು, ಸಂಸ್ಥೆಯ ಎಲ್ಲ ಚುನಾವಿತರಾದಂಥ ಒಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂಥೇಳಿ ನಾವು ಕೇಳ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಆ ಒಂದು ಸಂಸ್ಥೆಯ ಚುನಾವಣೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಯಾರು ಮತ್ತು ಈ ಒಂದು ಸಂಸ್ಥೆಯ ಚುನಾವಣೆಯ ಅಭ್ಯರ್ಥಿಗಳ ಅವಿರೋಧ ಆಯ್ಕೆಗೆ ಯಾರು ಸಹಕರಿಸಿದರು, ಅದರ ಹಿಂದೆ ಇದ್ದಂಥ ಮಹಾನ್ ವ್ಯಕ್ತಿಗಳು ಯಾರು. ಈ ಸಂಸ್ಥೆಯ ಒಂದು ಚುನಾವಣೆ ನಡೆದರೆ ಕೆಲವೊಂದು ಖರ್ಚುಗಳು ಇರುತ್ತೆ, ಸಂಸ್ಥೆಗೆ ಭಾರ ಆಗುತ್ತೆ. ಅದು ಯಾಕಂತಂದರೆ ಚುನಾವಣೆ ಅಂತಂದರೆ ಎಲ್ಲರಿಗೂ ಒಂದು ಯುದ್ಧದ ವಾತಾವರಣ ಸನ್ನಿವೇಶ ಮಾಡ್ತಕ್ಕಂಥ ಒಂದು ಕೆಲಸಗಳು ನಡೆಯುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ಶಿರ್ಗಾಂವ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯು ಸನ್ಮಾನಿತರಾದ ಭಾಗದ ಶಾಸಕರಾದ ನಿಖಿಲ್ ಕತ್ತಿ ಹಾಗೂ ಮಾಜಿ ಸಂಸದರು, ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಸಿರ್ಗಾಂವ್ ಗ್ರಾಮದ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದರೆ ಅದು ಸತ್ಯ. ಸಂಸ್ಥೆಯನ್ನ ಉಳಿಸಿ ಬೆಳೆಸುವುದರಲ್ಲಿ ಈ ಅವಿರೋಧ ಆಯ್ಕೆ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ವೀಕ್ಷಕರೇ. ಹಾಗಾದ್ರೆ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮುಂದುವರೆದು ಸಾಲಗಾರ ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ನಾಮಪತ್ರವು ಸಲ್ಲಿಕೆಯಾಗಿದ್ದು ಅದರ ಪೈಕಿ ಇಬ್ಬರು ಅಭ್ಯರ್ಥಿ ಮುನ್ನೋಳಿ ಇವರು ಬಿನ್ ಸಾಲಗಾರ ಮತಕ್ಷೇತ್ರಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸುತ್ತೇನೆ. ಇನ್ನು ಅವಿರೋಧವಾಗಿ ಆಯ್ಕೆಯಾದ ಆಡಳಿತ ಮಂಡಳಿಗೆ ಅವರಿಗೆ ಚುನಾವಣಾ ಪ್ರಮಾಣ ಪತ್ರವನ್ನು ಈ ಮೂಲಕ ಪ್ರಮಾಣೀಕರಿಸಿ ನೀಡುತ್ತೇನೆ. ಮೊದಲನೇದಾಗಿ ಶ್ರೀ ಬಸವಣ್ಣಿ ಶಿವಪ್ಪ ಪಡೆಪ್ಪವರು ಇವರು ಸಾಲಗಾರ ಸಾಮಾನ್ಯ ಕ್ಷೇತ್ರಕ್ಕೆ ಆಯ್ಕೆಯಾಗಿರುತ್ತಾರೆ. ಅವಿರೋಧವಾಗಿ ಆಯ್ಕೆ ಇವರು ಸಹ ಸಾಲಗಾರ ಸಾಮಾನ್ಯ ಕ್ಷೇತ್ರಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮುಂದುವರೆದು ಶ್ರೀ ಮಲ್ಲಿಕಾರ್ಜುನ್ ಗಣೇಶ್ ಖಾನಾಪುರಿ ಇವರು ಸಹ ಸಾಲಗಾರ ಸಾಮಾನ್ಯಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಸಾಲಗಾರ ಹಿಂದುಳಿದ ಬ ವರ್ಗ
ಮೀಸಲು ಕ್ಷೇತ್ರಕ್ಕೆ ಶ್ರೀ ಬಸವರಾಜ್ ವಿರೂಪಾಕ್ಷಿ ಘಟಗೆನ್ನವರ್ ಇವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಹಿಂದುಳಿದ ಅವರ್ಗ ಮೀಸಲು ಮತಕ್ಷೇತ್ರಕ್ಕೆ ಶ್ರೀ ಶಂಕರ್ ಲಕ್ಷಪ್ಪ ಪಾಟೀಲ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮುಂದುವರಿದು ಸಾಲಗಾರರ ಮಹಿಳಾ ಮೀಸಲು ಮತಕ್ಷೇತ್ರಕ್ಕೆ ಶ್ರೀ ಇಂದುಮತಿ ಕುನಗೋಡ್ ಪಾಟೀಲ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮುಂದುವರಿದು ಸಾಲಗಾರರ ಮಹಿಳಾ ಕ್ಷೇತ್ರಕ್ಕೆ ಶ್ರೀ ಕೆಂಪವ್ವ ಶಂಕರ್ ಮಗ್ದುಂ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದರಂತೆ ಬಿನ್ ಸಾಲಗಾರ ಮತಕ್ಷೇತ್ರದಿಂದ ಶ್ರೀ ಮಹಾದೇವಿ ಮಹಾಂತೇಶ್ ಮುನ್ನೋಳಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಸಾಲಗಾರರ ಪರಿಶಿಷ್ಟ ಜಾತಿ ಮೀಸಲು ಮತಕ್ಷೇತ್ರಕ್ಕೆ ಶ್ರೀ ಕೆಂಪಣ್ಣ ಸತ್ಯಪ್ಪ ಶಿರಗಾಂವ್ಕರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಸರ್, ಈ ಚುನಾವಣೆಯಲ್ಲಿ ನಾಮಪತ್ರಗಳು ಎಷ್ಟು ಸಲ್ಲಿಕೆ ಆಗಿದ್ದು ರೀ? ಯಾವ್ಯಾವ ಕ್ಷೇತ್ರದಾಗ ಎಷ್ಟು ನಾಮಪತ್ರಗಳ ಸಲ್ಲಿಕೆ ಮತ್ತು ಅವು ಎಷ್ಟು ಸ್ಥಾನದೊಳಗೆ ಅವಿರೋಧ ಆಯ್ಕೆ ಅದು ಅನ್ನೋದನ್ನು ಸವಿರವಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿ ಶಿರಗಾಂವ್ ಇವತ್ತು ನಾಮಪತ್ರ ಹಿಂಪಡೆಯುವ ದಿನಾಂಕದಂದು ಒಟ್ಟಾರೆಯಾಗಿ ಸಾಲಗಾರ ಸಾಮಾನ್ಯ ಮತಕ್ಷೇತ್ರಕ್ಕೆ 11 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಆ ಪೈಕಿ 6 ನಾಮಪತ್ರಗಳನ್ನು ವಾಪಸ್ ಪಡೆದು 5 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅವರ ಹೆಸರು ಬಸವನ್ನಿ ಪಡೆಪ್ಗೋಳ್, ಮಲ್ಲಿಕಾರ್ಜುನ್ ಖಾನಾಪುರಿ, ಮಲ್ಲಿಕಾರ್ಜುನ್ ತೇರ್ನಿ, ರಾಜೇಶ್ ಬಿರಾದರ್ ಪಾಟೀಲ್, ಶಿವಾನಂದ್ ಮುನ್ನೋಳಿ. ಅದರಂತೆ ಸಾಲಗಾರರ ಮಹಿಳಾ ಮತಕ್ಷೇತ್ರಕ್ಕೆ ಒಟ್ಟಾರೆಯಾಗಿ 5 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಆ ಪೈಕಿ 3 ನಾಮಪತ್ರಗಳನ್ನು ಅಭ್ಯರ್ಥಿಗಳು ವಾಪಸ್ ಪಡೆದು 2 ಮಹಿಳಾ ಮೀಸಲು ಮತಕ್ಷೇತ್ರಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇಂದುಮತಿ ಕುನಗೋಡ್ ಪಾಟೀಲ್ ಹಾಗೂ ಕೆಂಪವ್ವ ಶಂಕರ್ ಮಗ್ದುಂ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದರಂತೆ ಸಾಲಗಾರ ಹಿಂದುಳಿದ ಅವರ್ಗ ಮತಕ್ಷೇತ್ರಕ್ಕೆ ಒಟ್ಟು 2 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, 1 ನಾಮಪತ್ರವನ್ನು ಹಿಂಪಡೆದುಕೊಂಡಿದ್ದು ಅಭ್ಯರ್ಥಿಗಳು ಒಬ್ಬ ಅಭ್ಯರ್ಥಿಯು ಶಂಕರ್ ಲಕ್ಷಪ್ಪ ಪಾಟೀಲ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದರಂತೆ ಸಾಲಗಾರ ಹಿಂದುಳಿದ ವರ್ಗ ಮತಕ್ಷೇತ್ರಕ್ಕೆ 3 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಈ ಪೈಕಿ 2 ನಾಮಪತ್ರಗಳು ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದು, ಒಬ್ಬ ಅಭ್ಯರ್ಥಿ ಬಸವರಾಜ್ ವಿರೂಪಾಕ್ಷಿ ಘಟಗೆನ್ನವರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದರಂತೆ ಸಾಲಗಾರರ ಪರಿಶಿಷ್ಟ ಜಾತಿ ಮತಕ್ಷೇತ್ರಕ್ಕೆ 1 ನಾಮಪತ್ರವು ಸಲ್ಲಿಕೆಯಾಗಿರುವ ಕಾರಣ ಕೆಂಪಣ್ಣ ಸತ್ಯಪ್ ಶಿರಗಾಂವ್ಕರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮುಂದುವರೆದು ಸಾಲಗಾರ ಪರಿಶಿಷ್ಟ ಪಂಗಡ ಖಾಲಿ ಸ್ಥಾನವಾಗಿರುತ್ತದೆ. ಬಿನ್ ಸಾಲಗಾರ ಮತಕ್ಷೇತ್ರಕ್ಕೆ ಒಟ್ಟು 3 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಈ ಪೈಕಿ 2 ನಾಮಪತ್ರಗಳನ್ನು ವಾಪಸ್ ಪಡೆದುಕೊಂಡು ಒಬ್ಬ ಅಭ್ಯರ್ಥಿ ಮಹಾದೇವಿ ಮಹಾಂತೇಶ್ ಮುನ್ನೋಳಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸುತ್ತೇನೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಶಿರಗಾಂವ್ ನಂಬರ್ 1 ಇದರ 5 ವರ್ಷದ ಆಡಳಿತ ಮಂಡಳಿಯ ಚುನಾವಣೆಗೆ ಇವತ್ತು ನಾಮಪತ್ರಗಳನ್ನು ಹಿಂಪಡೆಯಲು ಕೊನೆಯ ದಿನವಾಗಿತ್ತು. ಎಲ್ಲ 11 ಜನ ಅಭ್ಯರ್ಥಿಗಳು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ನಿಖಿಲಣ್ಣ ಕತ್ತಿಯವರಿಗೂ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ DCC ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ರಮೇಶಣ್ಣ ಕತ್ತಿಯವರಿಗೂ, ಶಿರಗಾಂವ್ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ, ಈ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲ ನಾಗರಿಕರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸ ನಮ್ಮ ವಾಹಿನಿ ಮಾಡ್ತಾ ಇದೆ. ಜೊತೆಗೆ ತಾವು ಸಪೋರ್ಟ್ ಮಾಡಿದರೆ ಇನ್ನಷ್ಟು ಕೂಡ ನಾವು ಸಮಾಜಮುಖಿಯಾದಂಥ ಕೆಲಸಗಳನ್ನು ತಾವು ನಿಮ್ಮ ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾವು ನಿಮ್ಮೊಂದಿಗೆ ಇರ್ತೀವಿ. ಮತ್ತೊಮ್ಮೆ ನಿಮಗೆ ಈ ಮೂಲಕ ನಮ್ಮ ವಾಹಿನಿ ಮೂಲಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ.